ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅವರ ಪ್ರಾಬ್ಲಮ್ಸ್ಗಳನ್ನು, ಅವರಿಗೆ ಇರ್ತಕ್ಕಂಥ ಡೌಟ್ಗಳನ್ನು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಈ ವಿಡಿಯೋದಲ್ಲಿ ತಮಗೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ಫಲಾನುಭವಿಗಳು ವೇಟ್ ಮಾಡ್ತಾಯಿದ್ರಿ ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಮೊದಲನೇದಾಗಿ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ನಮ್ಮದು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ನಮ್ಮದು ಪಿಂಚಣಿ ರದ್ದಾಗಿದೆ, ನಾವು ಏನು ಮಾಡಬೇಕು, ಮತ್ತು ನಮಗೆ ಪಿಂಚಣಿ ಬರಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಮೊದಲನೇದಾಗಿ ತಮಗೆ ಅಪ್ಡೇಟಾಗಿ ಮಾಹಿತಿನ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ಎರಡನೇದಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಮ್ಮದು ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ರೇಷನ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ. ಅದಕ್ಕಾಗಿ ವಯಸ್ಸು ಹೊಂದಾಣಿಕೆ ಆಗದೆ ಕಾರಣಕ್ಕಾಗಿ ನಮ್ಮದು ಪಿಂಚಣಿ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ, ಬರ್ತಕ್ಕಂಥ ಪಿಂಚಣಿನ ಸರಿಯಾಗಿ ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ಈ ರೀತಿಯಾಗಿ ಇದ್ದರೆ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ನಮ್ಮದು ಕಳೆದ 2-3 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ, ಕಂಪ್ಲೀಟಾಗಿ ಬರೋದು ಸ್ಟಾಪ್ ಆಗಿದೆ, ಪಿಂಚಣಿನ ಮತ್ತೆ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಾಯಿದ್ರು. ಇನ್ನು ವೀಕ್ಷಕರೇ, ನಾಲ್ಕನೇದಾಗಿ ಏನಂತ ಮಾಹಿತಿನ ಕೇಳ್ತಾಯಿದ್ರು ಬಹಳಷ್ಟು ಜನರು ಅಂತಂದರೆ, ಮಾರ್ಚ್ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಫೆಬ್ರವರಿ ತಿಂಗಳದು ಮತ್ತು ಜನವರಿ ತಿಂಗಳದು ಕೂಡ ಪಿಂಚಣಿನ ಜಮಾ ಆಗಿಲ್ಲ, ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುತ್ತಾ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ಪಿಂಚಣಿ ಪಡೆದಕ್ಕಂಥವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಹೀಗಾಗಿ ವೀಕ್ಷಕರೇ, ಯಾರಿಗೆಲ್ಲ ಜನವರಿ ತಿಂಗಳದು ಪಿಂಚಣಿನ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫೆಬ್ರವರಿ ತಿಂಗಳದು ಯಾರಿಗೆಲ್ಲ ಜಮಾ ಆಗಿದೆ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಎಷ್ಟು ತಿಂಗಳಿಂದ ಪಿಂಚಣಿನ ಬಂದಿಲ್ಲ ಅಂಥವರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ವೀಕ್ಷಕರೇ, ಮೊದಲನೇದಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ, ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಹೆಚ್ಚಿಗೆ ಆದಾಯ ಇರುವ ಕಾರಣಕ್ಕಾಗಿ ಪಿಂಚಣಿನ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು ಆದಾಯ ಹೆಚ್ಚಿಗಿರುವ ಕಾರಣಕ್ಕಾಗಿ ಪಿಂಚಣಿಯನ್ನು ರದ್ದಾಗಿದೆ ಅಂತ. ನೀವು ಏನು ಮಾಡಬೇಕು ಅಂತಂದರೆ ವೀಕ್ಷಕರೇ, ಈ ರೀತಿಯಾಗಿ ಪ್ರಾಬ್ಲಮ್ ಬರ್ತಿತ್ತು, ರದ್ದಾಗಿತ್ತು ಅಂತಂದರೆ ನಿಮ್ಮದು ಪಿಂಚಣಿ ಹಣನ ನೀವು ಮೊದಲನೇದಾಗಿ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ವೀಕ್ಷಕರೇ. ಅದು ಯಾವ ರೀತಿ ಮಾಡೋದು ಅಂತಂದರೆ, ಈಗಾಗಲೇ ಚಾಲ್ತಿಯಲ್ಲಿರುವಂಥ ಆದಾಯ ಪ್ರಮಾಣ ಪತ್ರ ನಿಮ್ಮದು ಕನ್ನಡದಲ್ಲಿ ಇದೆಯಾ ಅಥವಾ ಇಂಗ್ಲೀಷಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆದಾಯ ಪ್ರಮಾಣ ಪತ್ರ ಏನಾದರೂ ನಿಮ್ಮದು ಇಂಗ್ಲೀಷಲ್ಲಿ ಇತ್ತು ಅಂತಂದರೆ ನೀವು ಕನ್ನಡದಲ್ಲಿ ಮತ್ತೆ ಒಂದು ಆದಾಯ ಪ್ರಮಾಣ ಪತ್ರನ ತೆಗೆಸ್ಕೊಂಡು ಅಲ್ಲಿ ಆದಾಯನ ಕಡಿಮೆ ಮಾಡಿಸ್ಕೊಳ್ಬೇಕಾಗುತ್ತೆ. ನೀವು ಕಡಿಮೆ ಮಾಡಿಸ್ಕೊಂಡಿರುವಂಥ ಆದಾಯ ಪ್ರಮಾಣ ಪತ್ರ ನಿಮ್ಮದು ಅಪ್ರೂವಲ್ ಆಗಿತ್ತು ಅಂತಂದರೆ ಅಪ್ರೂವಲ್ ಆದಮೇಲೆ ಆ ಒಂದು ಕಾಪಿನ ತೆಗೆದುಕೊಂಡು ಜೆರಾಕ್ಸ್ನ ತೆಗೆದುಕೊಂಡು ಆ ಒಂದು ಜೆರಾಕ್ಸ್ನ ಒಯ್ದು ನಿಮಗೆ ಪಿಂಚಣಿ ಅಧಿಕಾರಿಗಳು ಯಾರಿರ್ತಾರೆ ಆ ಒಂದು ಪಿಂಚಣಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕು, ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಮುಖ್ಯ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಒಂದು ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಆದಾಯ ಪ್ರಮಾಣ ಪತ್ರ ನಮ್ಮದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಬೇರೆ ಒಂದು ಆಪ್ಷನ್ ಆಲ್ಟರ್ನೇಟ್ ಆಗಿ ಇನ್ನೊಂದು ಆಪ್ಷನ್ ಇಲ್ವಾ ಅಂತ ಕೇಳಿದರೆ, ನಿಮ್ಮದು ಪಿಂಚಣಿ ಏನಾದರೂ ಆದಾಯ ಹೆಚ್ಚಿಗಿದೆ ಅಂತ ಪಿಂಚಣಿ ರದ್ದಾಗಿದ್ದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಅರ್ಜಿನ ಬರಿಬೇಕಾಗುತ್ತೆ. ಪಿಂಚಣಿ ಒಂದು ಅಧಿಕಾರಿಗಳಿಗೆ ಅರ್ಜಿನ ಬರಿಬೇಕಾಗುತ್ತೆ. ಅರ್ಜಿ ಅಥವಾ ಅಫಿಡೇವಿಟ್ನು ಕೂಡ ಅಟ್ಯಾಚ್ ಮಾಡಿ ಅಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಅಥವಾ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ಯಾವ ರೀತಿ ಒಂದು ಅರ್ಜಿನ ಬರಿಬೇಕು ಅಂತಂದರೆ, ನಮ್ಮದು ಆದಾಯ ವಾರ್ಷಿಕ ಆದಾಯ ಏನಿದೆ ಈ ಒಂದು ನಿಗದಿಪಡಿಸಿದರೆ ಈ ಒಂದು ನಿಗದಿಪಡಿಸಿರುವಂಥ ಆದಾಯಕ್ಕಿಂತ ಕಡಿಮೆ ಇದೆ, ಕಾರಣಾಂತರಗಳಿಂದ ಈ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ನಮ್ಮ ಒಂದು ಪಿಂಚಣಿ ರದ್ದಾಗಿದೆ, ನಾವು ಅರ್ಹ ಪಿಂಚಣಿದಾರರಿದ್ದೀವಿ, ಮತ್ತು ನಿಮಗೆ ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ಬೇಕು ಅಂತ ಒಂದು ಅಫಿಡೇಟ್ ಅರ್ಜಿನ ಬರೀಬೇಕಾಗುತ್ತೆ. ಅರ್ಜಿ ಬರೆದು ಮತ್ತು ನೀವು
ಪಿಂಚಣಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇದು ಮೊದಲನೇದಾಗಿ ಅಪ್ಡೇಟ್ ಅಂತ ತಮಗೆ ಕಂಪ್ಲೀಟಾಗಿ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಎರಡನೇದಾಗಿ ಬಹಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ವಯಸ್ಸಿದೆ, ವೋಟರ್ ಐ ಡಿಯಲ್ಲಿ ಒಂದು ರೀತಿಯಾಗಿ ವಯಸ್ಸಿದೆ, ಮತ್ತು ರೇಷನ್ ಕಾರ್ಡಲ್ಲಿ ಒಂದು ರೀತಿಯಾಗಿ ವಯಸ್ಸಿದೆ. ಮೊದಲೆಲ್ಲ ಪಿಂಚಣಿ ಕರೆಕ್ಟಾಗಿ ಬರ್ತಾಯಿತ್ತು, ಇವಾಗ ವಯಸ್ಸು ವ್ಯತ್ಯಾಸ ಇರುವ ಕಾರಣಕ್ಕಾಗಿ ಪಿಂಚಣಿ ರದ್ದಾಗಿದೆ, ನಾವೇನು ಮಾಡಬೇಕು ಅಂತ ಕೇಳ್ತಾಯಿದ್ರು. ನೀವು ಏನು ಮಾಡಬೇಕು ಅಂತಂದರೆ ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಏಜ್ ಕರೆಕ್ಟ್ ಇದೆಯಾ, ಅಥವಾ ವೋಟರ್ ಐ ಡಿಯಲ್ಲಿರುವಂಥ ಏಜ್ ಕರೆಕ್ಟ್ ಇದೆಯಾ, ಅಥವಾ ರೇಷನ್ ಕಾರ್ಡಲ್ಲಿರುವಂಥ ಏಜ್ ನಿಮ್ಮದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಒಂದು ವೇಳೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಸರಿಯಾಗಿ ಏಜ್ ಇತ್ತು, ಕರೆಕ್ಟಾಗಿರುವಂಥ ಏಜ್ ಇತ್ತು ಅಂತಂದರೆ ಆಧಾರ್ ಕಾರ್ಡ್ನಲ್ಲಿರುವಂತೆ ವೋಟರ್ ಐ ಡಿಯಲ್ಲಿ ಕೂಡ ನೀವು ಏಜನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡಲ್ಲಿಯೂ ಕೂಡ ಏನು ನಿಮ್ಮದು ಏಜ್ ಇರುತ್ತೆ ಅದೇ ಆಧಾರ್ ಕಾರ್ಡ್ನಲ್ಲಿರುವಂಥ ಏಜ್ನ ರೇಷನ್ ಕಾರ್ಡಲ್ಲಿಯೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಹೆಸರು, ಒಂದೇ ರೀತಿಯಾಗಿರ್ತಕ್ಕಂಥ ಏಜ್ ಇರಬೇಕಾಗುತ್ತೆ ವೀಕ್ಷಕರೇ. ಮತ್ತು ಹೆಸರು ಕೂಡ ಒಂದೇ ರೀತಿಯಾಗಿರಬೇಕಾಗುತ್ತೆ. ರೇಷನ್ ಕಾರ್ಡಲ್ಲಾಗಿರ್ಬೋದು, ಆರ್ಡರ್ ಕಾಪಿಯಲ್ಲಾಗಿರ್ಬೋದು, ವೋಟರ್ ಐ ಡಿ ಕಾರ್ಡಲ್ಲಾಗಿರ್ಬೋದು, ಆಧಾರ್ ಕಾರ್ಡಲ್ಲಾಗಿರ್ಬೋದು ಒಂದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ, ಒಂದೇ ರೀತಿಯಾಗಿರ್ತಕ್ಕಂಥ ಏಜ್ ಇರಬೇಕಾಗುತ್ತೆ. ಈ ರೀತಿಯಾಗಿ ಒಂದೇ ರೀತಿಯಾಗಿ ನಿಮ್ಮದು ಎಲ್ಲವೂ ಕೂಡ ಹೆಸರು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ ನಿಮ್ಮ ಪಿಂಚಣಿ ಯಥಾಸ್ಥಿತಿಯಾಗಿ ಮತ್ತೆ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಮೂರನೇದಾಗಿ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಕಳೆದ 2-3 ತಿಂಗಳಿಂದ ನಮಗೆ ಪಿಂಚಣಿನ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ನಿಮಗೆ ಅನೇಕ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. 2 ತಿಂಗಳಕ್ಕಿಂತ ಹೆಚ್ಚಿಗೆ ನಿಮಗೆ ಹಣನ ಬರ್ತಾ ಇಲ್ಲ, ಕಳೆದ 3 ತಿಂಗಳಿಂದ ಅಥವಾ 4 ತಿಂಗಳಿಂದ 6 ತಿಂಗಳಿಂದ ಹಣನ ಬರ್ತಾ ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ನೀವು ಖಂಡಿತವಾಗಿಯೂ ನಿಮ್ಮ ಒಂದು ಹತ್ತಿರದ ಪಿಂಚಣಿ ನಿರ್ದೇಶನಾಲಯಕ್ಕೆ ಅಥವಾ ತಹಸೀಲ್ದಾರ್ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಬೇಕಾಗುತ್ತೆ. ನೀವು ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ಕುಳಿತುಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಬರೋದಿಲ್ಲ. ಏನಾದರೂ ಪ್ರಾಬ್ಲಮ್ಸ್ ಆಗಿರುತ್ತೆ. ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ರದ್ದಾಗಿತ್ತು ಅಂತಂದರೆ ಬೇಗನೆ ನೀವು ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಿ ಅರ್ಹ ಪಿಂಚಣಿದಾರರು ಇದ್ದೀರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಮತ್ತೆ ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಭಯ ಪಡೋ ಅವಶ್ಯಕತೆಯೇ ಇಲ್ಲ. ನಿಮಗೆ 2-3 ತಿಂಗಳಿಂದ 5 ತಿಂಗಳಿಂದ ಅಥವಾ 6 ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ ಅಂತಂದರೆ ನೀವು ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿದಾಗ ಮಾತ್ರ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು ಮತ್ತು ನಿಮಗೆ ಪಿಂಚಣಿ ಕೂಡ ಯಥಾಸ್ಥಿತಿಯಾಗಿ ಬರುವಂಥದ್ದು. ಇನ್ನು ವೀಕ್ಷಕರೇ, 4ನೇದಾಗಿ ಅಪ್ಡೇಟ್ನ ತಮಗೆ ಮಾಹಿತಿನ ತಿಳಿಸೋದಾದರೆ, ಭಾಳಷ್ಟು ಜನರು ಮಾರ್ಚ್ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಮಾರ್ಚ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾಯಿದ್ರಿ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನೂ 4 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿನ ಬಿಡುಗಡೆ ಆಗಲಿದೆ. ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ವೀಕ್ಷಕರೇ. ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದಲೇ ಮಾಹಿತಿ ಬಂದಿರುವಂಥದ್ದು. ಇನ್ನೂ 4 ದಿನಗಳಲ್ಲಿ ನಿಮಗೆ ಪಿಂಚಣಿನ ಏನಿದೆ ಪಿಂಚಣಿನ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸುಮಾರು 1 ವಾರದ ಒಳಗಾಗಿ ನಿಮಗೆ ಪಿಂಚಣಿ ಏನಿದೆ, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ಯೋಜನೆಯ ಪಿಂಚಣಿನ ಜಮಾ ಆಗುತ್ತಾ ಹೋಗ್ತೇವೆ ವೀಕ್ಷಕರೇ. 1 ವಾರದ ಒಳಗಾಗಿ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ಗುಡ್ ನ್ಯೂಸ್ ಏನಂತಂದರೆ, ಕಳೆದ ಒಂದು ಫೆಬ್ರವರಿ ತಿಂಗಳದ್ದು ಪಿಂಚಣಿನ ಯಾರಿಗೆ ಬಂದಿಲ್ಲ ಅಥವಾ ಜನವರಿ ತಿಂಗಳದ್ದು ಪಿಂಚಣಿನ ಯಾರಿಗೆ ಬಂದಿಲ್ಲ ಅಂಥವ್ರಿಗೂ ಕೂಡ ಈ ಒಂದು ಫೈನಾನ್ಸಿಯಲ್ ಇಯರ್ ಎಂಡ್ ಮಂತ್ ಇರುವ ಕಾರಣಕ್ಕಾಗಿ ಈ ಒಂದು ಮಂತಲ್ಲೇ ಯಾರ್ದೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು ಬಂದಿರುವಂಥದ್ದು. ಹೀಗಾಗಿ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿಂಚಣಿದಾರರಿಗೆ. ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ ಮತ್ತು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡೋದಕ್ಕೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.